ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಡೈಲಿ ವ್ಲಾಗ್ ಹಾಕಿದ್ರಿಂದ ನಾವು ಹಾಕ್ತಾ ಇದ್ದೇವಲ್ಲ, ಸೊ 5th ಡೇ ವ್ಲಾಗ್ ಇದು. ಸೊ ಈ ವ್ಲಾಗ್ ಇಸ್ ಮೋಸ್ಟ್ ಸ್ಪೆಷಲ್ ಫಾರ್ ಮೀ. ಯಾಕೆಂದ್ರೆ ನಾನು 1.5 years ಇಂದ ವೇಟ್ ಮಾಡುವ ಒಂದು ದಿನ ಆಕ್ಚುಲಿ ಇವತ್ತು ಬಂದದ್ದು. ಏನಂದ್ರೆ ನನ್ನ ಫ್ರೆಂಡ್ ಫ್ರಮ್ ಆಸ್ಟ್ರೇಲಿಯಾದಿಂದ ಇವತ್ತು ಬರ್ತಾ ಇದ್ದಾಳೆ, ಅಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ. ನಾವು ಅವಳನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಿರೋದು. ಅವಳಿಗೂ ಸಹ ಐಡಿಯಾ ಇಲ್ಲ, ನಮ್ಮ ಮದುವೆಗೆ ಅವಳಿಗೆ ಅಟೆಂಡ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ಆ ಬೇಜಾರನು ಇದೆ ನನಗೆ. ಬಟ್ ಸಮ್ವೇರ್ ಅವಳ ಹೈಯರ್ ಸ್ಟಡೀಸಿಗೋಸ್ಕರ ಹೋಗ್ಬೇಕಾಯ್ತು. ಸೊ ಇಟ್ಸ್ ಫೈನ್. ಓಕೆ, ಫ್ರೆಂಡ್ ನಾನು ಇವತ್ತು ಮೀಟ್ ಮಾಡ್ತಿದ್ದಾನಲ್ಲ, ದ್ಯಾಟ್ ಈಸ್ ದ ಹ್ಯಾಪಿಯೆಸ್ಟ್ ಮೊಮೆಂಟ್. ನಾನು ಮತ್ತು ಪ್ರಜ್ವಲ್, ವಿ ಬೋತ್ ಆರ್ ಗೋಯಿಂಗ್. ಅವ್ರಿಗೆ ಐಡಿಯಾ ಇಲ್ಲ, ಅಕ್ಕನಿಗೆ ಮಾತ್ರ ಒಂದು ಕೋಆರ್ಡಿನೇಟ್, ಅವಳ ಅಕ್ಕ ಅವರ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರಲ್ಲ, ಸೊ ಅವರ ಹತ್ರ ಮಾತ್ರ ಕೋಆರ್ಡಿನೇಟ್ ಮಾಡಿ ಹೋಗ್ತಾ ಇದ್ದೇವೆ. ಏನು ಹೇಳ್ಬೇಕಂತ ಮಾತ್ರ ಬರ್ತಿಲ್ಲ. ಸೊ ಐ ಆಮ್ ಆಲ್ರೆಡಿ ಎಕ್ಸೈಟೆಡ್ ಅಷ್ಟೇ. ತೋಷಿ ಎಷ್ಟು ವರ್ಷ ಪಾಪುಗೆ? 3 to 4 ತಗೊಳ್ಳೋಣ, ಯೂಸ್ ಆಗುತ್ತೆ. ಇದೆ ಗುಡ್. ಒಂದು ಶಾರ್ಟ್ ಲಿಸ್ಟ್ ಮಾಡಿರೋಣ. How about this? ಹಂಗಿದೆ. ಎಲ್ಲಿದೆ ಸದ್ಯ ಗೊತ್ತಾ? ಏರ್ಪೋರ್ಟ್. ನಾವು ಟರ್ಮಿನಲ್ 2ಗೆ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದೆ ಬಸ್ ಅನ್ನು, ಶಟಲ್ ಬಸ್. ಕ್ರೇಜ್ ಚಳಿ ಇದೆ ಚಳಿಯಲ್ಲಿ ಗಿಡ ಕೈಯೆಲ್ಲ ನಮ್ಮಾಗಿದೆ. ಬೇಕನ್ನ ಬೋಡ ಸೀರಾ ವಿಧಿ, ದಿಸ್ ಇಸ್ ಫಾರ್ ಯು. ಐ ಡೋಂಟ್ ನೋ, ಕಾಣ್ತಾ ಅಂತ ಒಂದು ಟೇಕ್ ಆಫ್ ಆಯ್ತು ಫ್ಲೈಟ್. ನಮ್ಗೆ ಹತ್ತಿರದಿಂದ ಕಾಣ್ತಾ ಉಂಟು ಆಕ್ಚುಲಿ. ನೋಡಲ್ಲ ಕಾಣ್ತಿರ್ಬೋದು ಮೀನಿಂಗ್ ಲೈಟ್ ನೋಡಿ. ನೋಡಿ ಗೈಸ್, ಟರ್ಮಿನಲ್ 2. ಎಷ್ಟು ಚಂದ ಅಲ್ಲ ಬ್ಯಾಂಗ್ಳೂರ್ ಏರ್ಪೋರ್ಟ್. ಶೌಚಾಲಯಕ್ಕೆ ಕೂಡ ಲಿಫ್ಟ್ ಗೈಸ್ ಇಲ್ಲಿ. ಪ್ರಜ್ವಲ್ ಅದ್ ಚೆಕ್ ಮಾಡ್ತಿದ್ದಾನೆ ಸ್ಟೇಟಸ್ ಆಫ್ ಫ್ಲೈಟ್. ಆಲ್ಮೋಸ್ಟ್ ಶಿ ರೀಚ್ಡ್ ಇಂಡಿಯಾನೇ ಅಲ್ಲ, ಇಂಡಿಯಾ ಬಾರ್ಡರ್ ಪಾಸ್ ಆದ್ಲು. ನಾನೊಬ್ಳು ಬೋಳತಿಯಾಗಿ ಹೇಳ್ತಿದ್ದೇನೆ. ನೋಡಿ ನೋಡಿ ನೋಡಿ, ಚೆನ್ನೈ. ಇದು ನೋಡಿ ಎಷ್ಟು ಸ್ಟ್ರಕ್ಚರ್ಸ್ ನೋಡಿ, ಇದೆಲ್ಲ ಬ್ಯಾಂಬೂ ಇಂದ ಮಾಡಿದೆ. ಐ ಡೋಂಟ್ ಥಿಂಕ್ ಸೊ ಇಷ್ಟೊಂದು ಬ್ಯೂಟಿಫುಲ್ ಏರ್ಪೋರ್ಟ್ ಬೇರೆ ಉಂಟು ಅಂತ, ಅಂದ್ರೆ ಇಂಡಿಯಾದಲ್ಲಿ. ಇನ್ನೊಂದು 5 to 10 minutes ಅಲ್ಲಿ ಇದು ಲ್ಯಾಂಡ್ ಆಗ್ತಾರೆ. ವೇಟ್ ಮಾಡ್ತಿದ್ದಾರೆ. ಈ ಸೈಡ್ ಇಂದ ಬರೋದಲ್ಲ. ಚಿಕ್ಕ captured. ಅಯ್ಯೋ ದೇವ, ಹುಲಿ ವೇಷ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅಪ್ಪ ಮಗ പോയാ ഇജ്ജി 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 किसी कर ले ಬಾಯ್ ತರ್ದು ಪೊಕ್ಕಡೆ ಪೊಕ್ಕಡೆ
നമുക്ക് പോയി നമ്മുടെ ഇല്ലട പോയി ഇജ്ജി വന്ന് ഇജ്ജി പോപ്പുജി വന്ന് ഞാൻ മൂലേക്കുല വന്ന് മൂലേക്കുല ഇച്ച എഡുണ്ടാ എഡുണ്ടോ കിച്ചു കൊറല ബൊംബെക്ക് ಚೀಕುನ ಎಂಚ ಪಾಡನಿ ಗಮ್ಮದಾದ ಪಾಡೊಂದಿತ್ತೇರೆ ಈರೆಲ್ಲಿ ಎಣ್ಣೆ ಈ ಪಕ್ಕ ಆಮೆ ಇರ್ಕೋರೊಂದಿತ್ತೀನಿ ದೊಡ್ಡ ಧ್ವಜ ಆಫೀಸ್ ತಗೊಂಡು ಹೋಗ್ಬಿಡ್ತದ ಕೈ ಬಿಡಚ್ಚಿ ಪತ್ಲೆ ಇಲ್ಲ ವೆಜಿಟೇರಿಯನ್ ವಿಲ್ ನಾಟ್ ಟೇಕ್ ನಾನ್ ವೆಜ್ ಬಟ್ ಎಗ್ ಚೀಕು ಡೈಲಿ ಒಂದು ನ್ಯೂ ವೆರೈಟಿ ದೇ ವಾಂಟ್ ದೇ ಡೋಂಟ್ ವಾಂಟ್ ನಾಟ್ ಹಿಯರ್ ಕೀಪ್ ಹಿಯರ್ ಗುಂಡೆನಾ ಚಿಕ್ಕ ಡಾಗಿಯಾ ಮೈಲೋ ಮೈಲೋ ಕಮ್ ಹಿಯರ್ ಡಾಗೋ ಅಮ್ಮ ಬಾಳ ಸಿಂಪಲ್ ಆಗಿ ಹೋಗು ಅಂತ ಅಷ್ಟೇ ಗೈಸ್ ನೋಡಿ ಏರ್ಪೋರ್ಟ್ ಅಲ್ಲಿ ಕೌಶಿಕ್ ಒಂದು ಗಿಫ್ಟ್ ಸಿಗಿದೆ. ಒಬ್ಬ ಸ್ಟ್ರೇಂಜರ್ ಸಿಕ್ಕಿದ್ದು ಕೈಯಲ್ಲಿ ನಾಯಿ ಕೊಟ್ಟು ಹೋಗಿದ್ದಾರೆ ನೋಡಿ. ಅವ್ರ ಪಾಪ ಅವರ ಮಗಳನ್ನ ಹುಡ್ಕ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ಅಪ್ಪ ನಾಯಿ ನಮ್ಮ ಕೈಯಲ್ಲಿ. Guys, we are leaving from here. Like Manpure Panna. Like and subscribe. Vlogs. Like, share, and subscribe to Kaushik and Prajwal Vlogs. Flying kiss kar le? Flying kiss kar le? Flying kiss. अच्छा kite तो चले. Kite. ಗೈಸ್ ಟೈಮ್ ಇವಾಗ ಬಂದು 1:30 ಹತ್ರ ಆಯ್ತು. ನಾವಿಷ್ಟೊತ್ತು ಅಂದ್ರೆ ಅವಳು ಬಂದ್ ಲ್ಯಾಂಡ್ ಆಗಿದೆ ಅರೌಂಡ್ 11:30 ಇಂದ ಇಷ್ಟರವರೆಗೆ ನಾವು ಆಕ್ಚುಲಿ ಮಾತಾಡಿ ಆಟಾಡಿ ಅಂದ್ರೆ ಅಲ್ಲಿ ಬೇರೆಯವ್ರು ಸಹ ಸಿಕ್ಕಿದ್ರು, ಅಂದ್ರೆ ಅದರ್ಸ್ ಅನ್ನೋನ್ ಸ್ಟ್ರೇಂಜರ್ಸ್. ಅವರೊಟ್ಟಿಗೆ ಅವರ ಪೆಟ್ ಇತ್ತು, ನಾಯಿ ಇತ್ತು, ಶಿಟ್ಸು, ಅದರೊಟ್ಟಿಗೆ ಆಟಾಡಿ. ಸೊ ಇಟ್ ವಾಸ್ ವೆರಿ ನೈಸ್ ಆಯ್ತಾ. ತುಂಬಾ ಅವಳಿಗೆ ಸರ್ಪ್ರೈಸ್ ಅಂದ್ರೆ ಡೆಫಿನೆಟ್ಲಿ ಆಗಿತ್ತು. ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ಬರ್ತೇವೆ ಅಂತ. ಸೊ ಇವನ್ ಶಿ ವಾಸ್ ಹ್ಯಾಪಿ, ಇವನ್ ಐ ಆಮ್ ವೆರಿ ಹ್ಯಾಪಿ ಸೀಯಿಂಗ್ ಹರ್. ಇನ್ನು ಮೇ ಬಿ ಇನ್ ಫ್ಯೂ ಡೇಸ್ ನಾವು ಪುನಃ ಮೀಟಪ್ ಆಗ್ತೇವೆ, ಡೀಟೇಲ್ ಆಗಿ ಎಲ್ಲ ವಿಶೇಷಗಳು ಮಾತಾಡ್ಬೋದು. ಆಮೇಲೆ ಈ ವ್ಲಾಗ್ ಅನ್ನು ಇವತ್ತು ಈಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು. ಬಾಯ್.